ರಾಜ್ಯದ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಖುಷಿ ಪಡುವಂತಹ ಒಂದು ಹೊಸ ಅಪ್ಡೇಟ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಬಹಳ ದಿನಗಳಿಂದ ಕಾಯ್ತಾ ಇದ್ದಂತಹ ಗೃಹಲಕ್ಷ್ಮಿ 15ನೇ ಕಂತಿನ ಹಣಕ್ಕೆ ಬಿಡುಗಡೆಗೆ ದಿನಾಂಕ ಫಿಕ್ಸ್ ಆಗಿದೆ. ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ. 15ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಮತ್ತು ಹಳೆ ಕಂತಿನ ಹಣ 14ನೇ ಕಂತಿನ ಹಣ ಬಹಳಷ್ಟು ಜನಕ್ಕೆ ಬಂದಿಲ್ಲ ಅಲ್ವಾ, ಅದು ಕೂಡ ಸೇರ್ಕೊಂಡು ಬರುತ್ತಾ, ಎಷ್ಟು ದಿನ ಆಗಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಮಾಹಿತಿ ಏನಿದೆ ಇವತ್ತು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂತಹ ಮಾಹಿತಿ. ಇದ್ರ ಬಗ್ಗೆ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಜನಸಮಯ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಹಾಕಿರ್ತೀನಿ, ಅಲ್ಲಿ ಜಾಯಿನ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾತಾಡಿರುವಂತಹ ವಿಡಿಯೋ ಇದೆ, ಹಾಕ್ತೀನಿ. ನನ್ನ ಚಾನಲಲ್ಲಿ ಡೈರೆಕ್ಟಾಗಿ ವಿಡಿಯೋನ ಹಾಕಬಹುದು, ಬಟ್ ಅದು ಕಾಪಿರೈಟ್ ಆಗುತ್ತೆ, ನೆಕ್ಸ್ಟ್ ಚಾನಲ್ಗೆ ಪ್ರಾಬ್ಲಮ್ ಆಗೋದ್ರಿಂದ ನಾನು ಅದನ್ನು ಜನಸಮಯ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಜಾಯಿನ್ ಆಗಿ. ಅದರಲ್ಲಿ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರೋ ಮಾಹಿತಿ ಸಿಗುತ್ತೆ. ಆಮೇಲೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡದೆ ಯಾರು ಕೂಡ ಫೇಕ್ ಅಂತ ದಯವಿಟ್ಟು ಕಮೆಂಟ್ ಹಾಕಬೇಡಿ. ಒಂದು ವಿಡಿಯೋದಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಇದ್ದರೆ ಮಾತ್ರ ನಾನು ವಿಡಿಯೋನ ಮಾಡೋದು, ಅದನ್ನು ಬಿಟ್ಟು ಏನೋ ವ್ಯೂಸ್ಗೋಸ್ಕರ ಅಂತೂ ವಿಡಿಯೋ ಹಾಕೋದಿಲ್ಲ. ಇನ್ನು ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಪ್ರತಿದಿನ ಕೂಡ ನೋಡ್ತಾ ಇರ್ತೀರಾ. ಹೊಸ ಇನ್ಫಾರ್ಮೇಷನ್ ಏನಾದರೂ ಸಿಗಬಹುದಾ ಅಂತ ಸರ್ಕಾರದ ಮಟ್ಟಿಗೆ ಇದ್ರ ಬಗ್ಗೆ ಯಾರು ಕೂಡ ಇಲ್ಲಿವರೆಗೂ ಅಧಿಕೃತವಾಗಿ ಮಾಹಿತಿನ ತಿಳಿಸ್ಕೊಟ್ಟಿರಲಿಲ್ಲ. ನಾನು ಅದನ್ನು ಪ್ರೀವಿಯಸ್ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೆ. ಜೊತೆಗೆ ನನ್ನ ಹಿಂದಿನ ವಿಡಿಯೋಗಳು ನೀವೇನಾದರೂ ನೋಡಿದರೆ ಅದರಲ್ಲಿ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಕೂಡ ನಾನು ನಿಮಗೆ ಹೇಳಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ನಿಜವಾಗ್ಲೂ ಅದರಲ್ಲಿ ನಿಮ್ಗೆ ಆಲ್ರೆಡಿ ನಾನು ತಿಳಿಸಿದೆ ಗೃಹಲಕ್ಷ್ಮಿ ಹಣ ಇದರಲ್ಲಿ ಬರುತ್ತೆ ಅಂತ. ಫೈನಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅದೇ ಡೇಟ್ನೇ ಹೇಳಿದ್ದಾರೆ. ಗೃಹಲಕ್ಷ್ಮಿ ಹಣ 2 ತಿಂಗಳಿಂದ ಬಂದಿಲ್ಲ ಅನ್ನೋದು ಒಂದು ದೊಡ್ಡ ಚರ್ಚೆಗೆ ಕೂಡ ಕಾರಣ ಆಗಿತ್ತು. ಪ್ರತಿದಿನ ನ್ಯೂಸ್ ಚಾನಲ್ಸ್ಗಳಲ್ಲಿ ಇದನ್ನು ತೋರಿಸ್ತಾ ಇದ್ರು, 2 ಕಂತಿನ ಹಣ ಬಂದಿಲ್ಲ ಅಂತ. ಸೊ ಇವತ್ತು ಎಲ್ಲ ನ್ಯೂಸ್ ಚಾನಲ್ಸ್ಗಳು ಒಟ್ಟಿಗೆ ಸೇರಿದ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಕೇಳಿದ್ದಾರೆ, ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ವಲ್ಲ ಮೇಡಮ್, ಯಾವಾಗ ಬಿಡುಗಡೆ ಆಗುತ್ತೆ, ಯಾಕಿಷ್ಟು ತಡ ಆಗ್ತಾ ಇದೆ? ವಿರೋಧ ಪಕ್ಷದವರು ಬಿಜೆಪಿಯವರೆಲ್ಲ ಟೀಕೆ ಮಾಡ್ತಾ ಇದ್ದಾರಲ್ವಾ 15ನೇ ಕಂತಿನ ಹಣ ಇಲ್ಲಿವರೆಗೂ ಹಾಕಿಲ್ಲ ಅಂತ. ಸೊ ಇದ್ರ ಬಗ್ಗೆ ಮಾತಾಡಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ವಿರೋಧ ಪಕ್ಷದವರು ಅಂದರೆ ಬಿಜೆಪಿಯವರು ನಾವು ಹಣ ಹಾಕಿದ್ರು ಆಡ್ಕೋತಾರೆ ಅಥವಾ ಹಾಕಿಲ್ಲ ಅಂದ್ರೂ ಕೂಡ ಟೀಕೆ ಮಾಡ್ತಾನೆ ಇರ್ತಾರೆ. ಎಲೆಕ್ಷನ್ಗೋಸ್ಕರ ಹಣ ಹಾಕಿದ್ದಾರೆ ಅಂತ ಹೇಳ್ತಾರೆ. 14 ತಿಂಗಳಿಂದ ಎಲೆಕ್ಷನ್ನೇ ನಡೀತಾ ಇತ್ತಾ, ಅವಾಗೆಲ್ಲ ನಾವು ಹಣ ಹಾಕಿಲ್ವಾ, 2 ಕಂತಿನ ಹಣ ಒಟ್ಟಿಗೆ ಹಾಕಿದ್ದೀವಿ ಅಲ್ವಾ ಅನ್ನೆಲ್ಲ ಪ್ರಶ್ನೆ ಕೂಡ ಮಾಡಿದ್ದಾರೆ. ಫೈನಲಿ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದಕ್ಕೂ ಕೂಡ ಆನ್ಸರ್ ಮಾಡಿದ್ದಾರೆ. 15ನೇ ಕಂತಿನ ಹಣ 4-5 ದಿನಗಳಲ್ಲಿ ಬರುತ್ತೆ ಅಂತ ತಿಳಿಸಿದ್ದಾರೆ. ಅಂದರೆ ಡಿಸೆಂಬರ್ ಫಸ್ಟ್ ವೀಕಲ್ಲಿ, ನನ್ನ ಪ್ರೀವಿಯಸ್ ವಿಡಿಯೋ ನೀವೇನಾದರೂ ನೋಡಿದರೆ ಅದರಲ್ಲಿ ನಾನು ಸಾರಿ ಹೇಳಿದ್ದೀನಿ ನಿಮಗೆ, ಡಿಸೆಂಬರ್ ಫಸ್ಟ್ ವೀಕಲ್ಲಿ ಅಮೌಂಟ್ ಬರುತ್ತೆ ಅಂತ. ಹಾಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿದ್ದಾರೆ. ನಾನು ತಿಳಿಸಿರೋ ಇನ್ಫಾರ್ಮೇಷನ್ನು ನಿಜವಾಗ್ಲೂ ಈಗ ಸತ್ಯ ಅಂತ ನಿಮಗೆ ಅನಿಸುತ್ತಾ? ತುಂಬ ಜನ ಕಮೆಂಟ್ ಮಾಡ್ತಿದ್ರಿಲ್ಲ ಸುಳ್ಳು ಮಾಹಿತಿ ಅಂತ, ಈಗಾದರೂ ನಿಮಗೆ ನಂಬಿಕೆ ಬಂದಿರಬಹುದು ಅನ್ಕೋತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ನು 4-5 ದಿನಗಳಲ್ಲಿ ಹಣನ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. 1 ತಿಂಗಳು ಹಣ ಹಾಕೋದು ಲೇಟ್ ಆಗಿದೆ, ಅಕ್ಟೋಬರ್ ಮಂತ್ದು ನವೆಂಬರಲ್ಲಿ ಹಾಕಬೇಕಿತ್ತು, ಆದರೆ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಡಿಸೆಂಬರಲ್ಲಿ ಹಾಕ್ತೀವಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಅಕ್ಟೋಬರ್ ತಿಂಗಳದು DBT ಪುಸ್ಟ್ ಆಗಿದೆ. DBTಗೆ ಹೋಗಿದೆ ಅಂದರೆ ನಿಮಗೆ ವಾರ 10 ದಿನಗಳಲ್ಲಿ ಅಮೌಂಟ್ ಬರುತ್ತೆ. DBT ಮೀನ್ಸ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಸರ್ಕಾರದ ವತಿಯಿಂದ ಯಾವುದೇ ಸೌಲಭ್ಯದ ಹಣ ನಿಮಗೆ ಬರಬೇಕು ಅಂದರೆ ಅದು DBT ಮುಖಾಂತರನೇ ಬರೋದು. DBTಗೆ ಪುಷ್ ಆಗಿದೆ ಅಂದರೆ DBTಗೆ ಹಣ ಹೋಗಿದೆ, ಆದಷ್ಟು ಬೇಗ ಬರುತ್ತೆ ಅಂತ. ಇನ್ನು DBT ಪ್ರೋಸೆಸ್ಡ್ ಅಂತ ಬಂತು ಅಂದರೆ DBT ಕಡೆಯಿಂದ ನಿಮಗೆ ಹಣ ಬಂದಿದೆ ಅಂತ ಅರ್ಥ. ನಾನು ಈಗಾಗಲೇ ಈ ಮಾಹಿತಿ ಕೂಡ ನಿಮಗೆ ಶೇರ್ ಮಾಡಿದ್ದೆ, DBT ಮುಖಾಂತರ ಪುಷ್ ಆಗಿದೆ ಅಂದರೆ ಆದಷ್ಟು ಬೇಗ ಹಣ ಬಂದೇ ಬರುತ್ತೆ ಅಂತ. ಇದ್ರ ಜೊತೆಗೆ 14ನೇ ಕಂತಿನ ಹಣ ಸುಮಾರು ಜನಕ್ಕೆ ಪೆಂಡಿಂಗ್ ಇತ್ತು ಅಲ್ವಾ, ಅದರಲ್ಲೂ ಕೂಡ ಬಹಳಷ್ಟು ಜನ ಹೇಳ್ತಾ ಇದ್ರು ಎಲೆಕ್ಷನ್ ಇದ್ದಿದ್ದಕ್ಕೋಸ್ಕರ ಒಂದಷ್ಟು ಜಿಲ್ಲೆಗಳಿಗೆ ಮಾತ್ರ ಹಾಕಿದ್ದಾರೆ, ಬಾಕಿ ಉಳಿದವ್ರಿಗೆ ಹಾಕಿಲ್ಲ. ರಾಮನಗರ, ಬಳ್ಳಾರಿ, ಹಾವೇರಿ ಈ ಥರ ಎಲೆಕ್ಷನ್ ಇರೋದು ಮತ್ತು ಅಕ್ಕಪಕ್ಕದ ಜಿಲ್ಲೆಯವರಿಗೆ ಹಾಕಿದ್ದಾರೆ, ಬಾಕಿ ಉಳಿದಂತೆ ಎಲ್ರಿಗೂ ಕೂಡ ಹಣ ಜಮೆ ಮಾಡಿಲ್ಲ ಅಂತ. ಹಾಗೂ ಕೂಡ ಎಷ್ಟೊಂದು ಜನ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ, 14ನೇ ಕಂತಿನ ಹಣ ನಮಗೆ ಬಂದಿಲ್ಲ ಮೇಡಮ್, ಎಲ್ರಿಗೂ ಕೂಡ ಬಂದಿದೆ ಅಂತ. ನೋಡಿ, ಯಾರಿಗೆ ಪೆಂಡಿಂಗ್ ಇದೆಯೋ ಅದನ್ನು ಕೂಡ ಸೇರಿಕೊಂಡು ಬರಬಹುದು ಅಂತ ನಿರೀಕ್ಷೆ ಮಾಡಲಾಗಿದೆ. 2 ಕಂತಿಂದು ಒಟ್ಟಿಗೆ ಸೇರಿ 4,000 ರೂಪಾಯಿ ಹಣ ಬರಬಹುದು. ಆದರೆ ಈಗ ನವೆಂಬರ್ ಕಂತಿನ ಹಣ ಬರುತ್ತಾ ಅಂದರೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅವ್ರೇನು ಕೊಟ್ಟಿಲ್ಲ. ಒಟ್ಟಿನಲ್ಲಿ 4-5 ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಅದೇ 2 ಕಂತಿನ ಹಣ ಹಾಕ್ತಾರೋ, ಒಂದೇ ಕಂತಿನ ಹಣ ಹಾಕ್ತಾರೋ ಅನ್ನೋದು ಹಣ ಬಿಟ್ಟಾಗಲೇ ಗೊತ್ತಾಗುತ್ತೆ. ಬಟ್ ಮಾಹಿತಿ ಪ್ರಕಾರ ಅಥವಾ ನೋಡೋದಾದರೆ ಗೃಹಲಕ್ಷ್ಮಿ ಈಗ ಪೆಂಡಿಂಗ್ ಇದೆ ಅಲ್ವಾ, 14ನೇ ಕಂತಿನ ಹಣ ಸುಮಾರು ಜನಕ್ಕೆ ಬಂದಿಲ್ವಲ್ಲ, ಅಂಥವ್ರಿಗೆ ಒಟ್ಟಿಗೆ ಬರಬಹುದು ಅನ್ನೋ ನಿರೀಕ್ಷೆ ಮಾಡಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಧಿಕೃತವಾಗಿ ಮಾಹಿತಿನ ತಿಳಿಸಿರೋದ್ರಿಂದ ಇನ್ನೇನು ಕೆಲವು ದಿನಗಳಲ್ಲಿ ನಿಮಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಹಾಗೆ 16ನೇ ಕಂತಿನ ಹಣ ಯಾವಾಗ ಬರಬಹುದು ಅಂತ ಕೂಡ ನಿಮ್ಮದು ನೆಕ್ಸ್ಟ್ ಕ್ವಶನ್ ಆಗಿರುತ್ತೆ. ನವೆಂಬರ್ ಕಂತಿನ ಹಣ ಬಿಡುಗಡೆ ಆಗೋದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವುದೇ ರೀತಿ ಮಾಹಿತಿನ ತಿಳಿಸಿಲ್ಲ. ಕೇವಲ ಅವರು 4-5 ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ನಿಮಗೆ ಬಾಕಿ ಇರುವಂಥದ್ದು ಬರುತ್ತೆ ಅಂತ ಮಾತ್ರ ತಿಳಿಸಿದ್ದಾರೆ. ಆದರೆ 2
ಕಂತಿನ ಹಣ ಬರುತ್ತೋ 3 ಕಂತಿನ ಹಣ ಬರುತ್ತೋ ಅನ್ನೋದು ಹಣ ಬಿಡುಗಡೆ ಆದಮೇಲೆ ಗೊತ್ತಾಗುತ್ತೆ. ಸದ್ಯಕ್ಕೆ ಸಿಕ್ಕಿರೋ ಲೇಟೆಸ್ಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಕೇವಲ 4-5 ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇತ್ತಲ್ವ ಅಕ್ಟೋಬರ್ ಮಂತಿಂದು ಅದು ಪಕ್ಕಾ ಬರುತ್ತೆ. ಅದ್ರ ಜೊತೆಗೆ 14ನೇ ಕಂತಿನ ಹಣ ಪೆಂಡಿಂಗ್ ಇರೋದು ಕೂಡ ಬರಬಹುದು. ನವೆಂಬರ್ ಕಂತಿನ ಹಣದ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿತ್ತು ಅಂದರೆ ನನ್ನ ಚಾನಲಿಂದ ನಿಮಗೆ ಯಾವುದೇ ರೀತಿಯ ಉಪಯೋಗ ಇದೆ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.